ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯ ಒಂದು ಕಡೆ ಮಾಡ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಒಂದು ಘಟನೆ ನಡೀತು. ಏನಂದರೆ, ನಾನು ಮಾನ್ಯ ತಹಸೀಲ್ದಾರಿಗೆ ತಾರೀಕು 14ರಂದು ನಾನು ಒಂದು ಮನವಿಯನ್ನು ಕೊಡ್ತೀನಿ. ಸ್ವಾಮಿ, ನಮ್ಮ ನಾಟಕ ಪ್ರದರ್ಶನಕ್ಕೆ ಒಂದು ನೀವು ಅನುಮತಿಯನ್ನು ನೀಡಿ ಅಂತಂತ. ನಿನ್ನೆ ಏನಾಗುತ್ತೆ ಅಂದರೆ 20ನೇ ತಾರೀಕು ಏನಾಗುತ್ತೆ, ನಾನು ಮತ್ತೆ ಇದಕ್ಕೆ ಹೋಗ್ತೀನಿ ತಾಲೂಕು ಆಫೀಸಲ್ಲಿ. ಅಲ್ಲೊಬ್ಬ ಕೇಸ್ ವರ್ಕರ್ ಇರ್ತಾರೆ, ಹನೀಫ್ ಅಂತ. ಹನೀಫ್ ಅದೀತು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಅವನೊಬ್ಬ ಇರ್ತಾನೆ, ಅವನು ಒಬ್ಬ ಗುಮಾಸ್ತ. ಅವನ್ನ ನಾನು ಹೋಗಿ ಕೇಳ್ತೀನಿ ಸಾರ್ ಅಂತ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ, ಅವನದು ಚೇಂಬರ್ ಇರುತ್ತೆ, ಅದಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಒಂದು ಬೋರ್ಡ್ ಹಾಕಿರಲ್ಲ. ನನಗೆ ಗೊತ್ತಿರಲ್ಲ. ನಾನು ಸೀದಾ ಒಳಗಡೆಗೆ ಹಾಸಿ ಸೀದಾ ಡೋರಲ್ಲಿ ನುಗ್ತೀನಿ. ಆತ ಹೇಳ್ತಾನೆ, ಏ ಸುವರ್ ನೀನು ಹೆಂಗೋ ಒಳಗೆ ನುಗ್ಗಿ ಬಂದೆ ಅಂತ ನನ್ನ ಏಕವಚನದಲ್ಲಿ ಬೈತಾನೆ ಅವನು. ಬೈದಾಗ ನಾನೇ ಮಾಡ್ತೀನಿ, ಇಲ್ಲ ಸರ್ ನನಗೆ ಗೊತ್ತಿರಲಿಲ್ಲ ಸರ್, ನೀವು ಬೋರ್ಡ್ ಹಾಕಿರಲಿಲ್ಲ ಅದರಿಂದ ಅಂತಂದು ಮತ್ತೆ ನಾನು ಏನು ಸಾರ್ವಜನಿಕರಿಗೆ ಏನು ಅವಕಾಶ ಇತ್ತು, ಕಿಟಕಿ ಒಂದು ಕಂಡಿ ಇದೆ, ಆ ಕಂಡಿನ ಮತ್ತೆ ಇದನ್ನು ಕೊಡ್ತೀನಿ. ಇದನ್ನು ಕೊಟ್ಟಾಗ ಆತ ಏನು ಹೇಳ್ತಾನೆ ಅಂತಂದರೆ, ಇದನ್ನು ಮಾಡೋಕ್ಕೆ ಬರೋಲ್ಲ ಕಣೆ, ನಾನು ಕಳ್ಸಲ್ಲ, ಈಗ ನಮಗೆ ಟೈಮ್ ಇಲ್ಲ, 7 ದಿವಸ ಆಗಿದೆ ಸರ್, ದಯಮಾಡಿ ನನಗೆ ಇದು ಬೇಕು ಅಂತಂದಾಗ ಅವನು 500 ರೂಪಾಯಿ ಬೇಡಿಕೆ ಇಡ್ತಾನೆ. 500 ರೂಪಾಯಿನ ಬೇಡಿಕೆ ಇಡ್ತಾನೆ. ನಾನು ಹೋಗಿರೋದು ಯಾವುದೋ ಒಬ್ಬ ಮೀಡಿಯೇಟರ್ ಆಗಿ ಹೋಗಿಲ್ಲ, ಯಾವುದೋ ಜಮೀನನ್ನು ನನ್ನ ಖಾತೆ ಮಾಡಿಕೊಡಿ ಅಂತ ಹೇಳಿಲ್ಲ, ನಾನು ಬೇರೆ ಯಾವುದೇ ಉದ್ದೇಶಕ್ಕೆ ಹೋಗಿಲ್ಲ. 500 ರೂಪಾಯಿ ಬೇಡಿಕೆ ಇಟ್ಟಾಗ ನನಗೆ ಸ್ವಲ್ಪ ಉದ್ರೇಕ ಜಾಸ್ತಿ ಆಗುತ್ತೆ, ಸಿಟ್ಟು ಬರುತ್ತೆ. ನಾನು ಅವನ್ನ ಮೇಲೆ ರೇಗ್ತೀನಿ. ಆಗ ಮಾನ್ಯ ತಹಸೀಲ್ದಾರ್ ನನ್ನ ಕರೆಸ್ತಾರೆ ಚೇಂಬರ್ಗೆ. ಏನಪ್ಪ ನೀನು ಗಲಾಟೆ ಅಂತಂದು. ನೋಡಿ ಸರ್, ಗಲಾಟೆ ಅಲ್ಲ, ಈ ಟೈಪ್ ಹೆಂಗಂದಾಗ ನನ್ನ ಈ ಟೈಪ್ ಏಕವಚನದಲ್ಲಿ ಬಾಯಿ ಬೈದು ಇದನ್ನು ತೆಗೆದು ಮಕ್ಕೆಸಿತಾನೆ ನನಗೆ. ಅಕ್ಕ ಕಡೆ ಸಂಘ ರಿಜಿಸ್ಟರ್ ಆಗಿದೆ, ಇದನ್ನು ತೆಗೆದು ನನ್ನ ಮಕ್ಕೆಸಿತಾನೆ, ನಾನು ಮಾಡಿಕೊಡಲ್ಲ ಕೊಡೋ ನಾನು ಅಂತಂತ. ಅವನು ಬೇರೆ ಕೋಮಿನವನು ಅನ್ನೋದೊಂದು ಉದ್ದೇಶ. ಕಡೆ ಅವನು ಹೇಳ್ತಾನೆ, ಏಕವಚನದಲ್ಲಿ ನನ್ನ ಹೋಗಲು ಸೂವರ್ ಅಂತಾನೆ, ಆಚೆ ಕಡೆ ಹೋಗೋ ಸೂವರ್ ಅಂತ ಕರೀತಾನೆ. ನಾನು ಅದನ್ನು ತಹಸೀಲ್ದಾರ್ ಹತ್ರ ಹೇಳಿದಾಗ ಆತನಿಗೆ ನಾನು ಕೈ ನೀಡಿ, ಸರ್ ಇವರೇ ಸರ್ ಹಂಗೆ ಅಂದಿದ್ದು, ಬಾಯಿ ಬಂದಂಗಂತ ಸರ್ ಅಂದಾಗ, ನಾನು ಲೋಕಲ್ ಅಂತ ನಾನು ಲೋಕಲ್ ಕಣೋ ಅಂತಂತ ನನ್ನ ಏಕವಚನದಲ್ಲಿ ಅಂತಾನೆ. ನನಗೊಂದು ಅನುಮಾನ, ನನಗೀಗ 53 ವರ್ಷ, ನಾನು ಸಹ ಲೋಕಲಲ್ಲೇ ಹುಟ್ಟಿರೋನು. ಇಂಥವ್ರನ್ನೆಲ್ಲ ತಾಲೂಕು ಆಫೀಸಲ್ಲಿ ಇಟ್ಕೊಂಡು ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೂ ಅದು ಜಿಲ್ಲಾ ಉಪವಿಭಾಗಾಧಿಕಾರಿಗಳಿಗೂ ತಹಸೀಲ್ದಾರ್ಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಇಂಥ ರೌಡಿಗಳನ್ನ ದಯಮಾಡಿ ತಹಸೀಲ್ದಾರ್ ಆಫೀಸಲ್ಲಿ ನೀವು ಇಟ್ಕೊಂಡು ಕೆಲಸ ಮಾಡಿಸ್ಬೇಡಿ. ಮುಂದೆ ಒಂದಲ್ಲ ಒಂದು ದಿನ ಇವರಿಂದ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಇವನ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ, ನಾನು ದಯಮಾಡಿ ಎಲ್ಲ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ಇದೊಂದು ಕಲೆಗೆ ಪ್ರೋತ್ಸಾಹ ಕೊಡಿ. ನಮ್ಮ ಸಂಘ ಈ ಕಲಾ ಪ್ರಕಾರವೇ ನಶಿಸಿ ಹೋಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಲಿ, ಸರ್ಕಾರನೂ ಗಮನ ಹರಿಸಲಿ, ಮತ್ತು ಸಚಿವರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು CH ದೇವರಾಜು ಅಂತಂತ ಚಿಕ್ಕನಾಯಕನಹಳ್ಳಿ ಟೌನ್ನ ಶ್ರೀ ಕೆಂಪಮ್ಮದೇವಿ ಬಯಲುನಾಟಕ ಕಲಾ ಸಂಘದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ನಮ್ಮ ಶ್ರೀ ಕೆಂಪಮ್ಮದೇವಿ ಬಯಲುನಾಟಕ ಕಲಾ ಸಂಘ ಸ್ಥಾಪನೆಯಾಗಿದ್ದು 1942ರಲ್ಲಿ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಈ ಒಂದು ಕಲಾ ಸಂಘ ಪ್ರಾರಂಭವಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ಯುಗಾದಿ ಹಬ್ಬದಂದು ಶ್ರೀದೇವಿ ಮಹಾತ್ಮೆ ಅಥವಾ ರಕ್ತಜಾಸನ ವಧೆ ಎಂಬ ಬಯಲುನಾಟಕವನ್ನು ಅಭಿನಯಿಸ್ತಾ, ಅದು ಅಲ್ಲದೆ ರಾಷ್ಟ್ರೀಯ ಹಬ್ಬಗಳನ್ನ ಮಾಡಿಕೊಂಡು ಎಲ್ಲ ಆಚರಣೆಗಳನ್ನು ಸಹ ಮಾಡಿಕೊಂಡು ಬರ್ತಾ ಇರುತ್ತೆ. ನಮ್ಮ ಸಂಘ ರಿಜಿಸ್ಟರ್ ಆಗಿದ್ದು 1995-96 ನಮ್ಮ ಸಂಘ ರಿಜಿಸ್ಟರ್ ಆಗುತ್ತೆ. ಇಂಥ ಸಂಘ ಒಂದು ಕಲಾ ಸೇವೆಯನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಸುಮಾರು 83 ವರ್ಷಗಳಿಂದ ನಡೆಸ್ಕೊಂಬಂದಿರ್ತಿದ್ದು, ಕನ್ನಡ ಸಂಸ್ಕೃತಿ ಆಗಲಿ, ಕನ್ನಡ ಸಂಸ್ಕೃತಿ ಇಲಾಖೆನೇ ಆಗಲಿ ಅಥವಾ ಸರ್ಕಾರವೇ ಆಗಲಿ ಇದ್ರ ಕಡೆ ಗಮನ ಇರಲ್ಲ. ನಮಗೆ ಯಾವುದೇ ರೀತಿಯ ಧನ ಸಹಾಯವನ್ನು ಸಹ ಮಾಡಿರಲ್ಲ ಇದುವರೆಗೂ. ನಾವು ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಸಹ ನಮಗೆ ಮಾಡಿರಲ್ಲ. ಇದು ನಮ್ಮ ದುರಂತ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದು ಅಲ್ಲದೆ ಮತ್ತೊಂದೇನೆಂದರೆ, ನಮ್ಮ ಈ ಯಕ್ಷಗಾನದಲ್ಲಿ ಕಲಾ ಪ್ರಕಾರಗಳಲ್ಲಿ ಈ ಬಯಲಾಟ ಅಕಾಡೆಮಿ ಅಂತ ಮಾಡಿದ್ದಾರೆ. ಅದು ಏನಂತಂದರೆ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ನಮ್ಮದು ಮೂಡಲಪಾಯ ಯಕ್ಷಗಾನ ಅಂತ ನಮ್ಮದಾದರೆ, ಯಕ್ಷಗಾನ ಬಯಲಾಟ ಅನ್ನೋದು ಅವ್ರದ್ದಾಗಿರುತ್ತೆ. ಬಟ್ ಯಕ್ಷಗಾನ ಅನ್ನೋದು ಬಿಡ್ತಾರೆ ಅವರು, ಬಯಲಾಟ ಅಂತ ಅವ್ರು ಆಡ್ತಾರೆ. ನಾವು ಮೂಡಲಪಾಯ ಯಕ್ಷಗಾನ ಅಂತ ನಾವು ಆಡ್ತೀವಿ. ಇಲ್ಲಿ ಶನಿಮಹಾದೇವರ ಸಂಘ ಇರುತ್ತೆ, ಅವರು ಆದಿತ್ಯಾಗಿರೋದು ನವಗ್ರಹ ಸಂಘ ಇರೋದು, ಅದು ಸಹ ಮೂಡಲಪಾಯ ಯಕ್ಷಗಾನ ಅಂತಲೇ ಅವರು ಆಡ್ಕೊಂಬಂದಿದ್ದಾರೆ. ದಕ್ಷಿಣ ಕನ್ನಡಕ್ಕೂ ಆದರೆ ಅದು ಶುದ್ಧ ಯಕ್ಷಗಾನ, ಅವರು ನಾವು ಯಕ್ಷಗಾನ ಅಂತ ಅವರು ಬರ್ತಾರೆ. ಇದರಿಂದ ನಮ್ಮನ್ನೇನಾಗಿದೆ ಅಂತ ನಮ್ಮ ನಿರ್ಲಕ್ಷ್ಯ ಮಾಡಿದ್ದಾರೆ. ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ. ಇದಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು ಅಕಾಡೆಮಿಯನ್ನು, ಬಯಲಾಟಕ್ಕೆ ಒಂದು ಅಕಾಡೆಮಿ ಮಾಡಿದ್ದಾರೆ. ಬಟ್ ನಮಗೆ ಮೂಡಲಪಾಯಕ್ಕೆ ಯಾವುದೇ ಅಕಾಡೆಮಿ ಇಲ್ಲ, ನಮಗೆ ಯಾವುದೇ ಧನ ಸಹಾಯನೂ ಸಹ ಇರಲ್ಲ. ಸರ್ಕಾರದಿಂದ ಇದೊಂದು ನಮಗೆ ಒಂದು ಅನ್ಯಾಯ ಆಗ್ತಾ ಇದೆ. ನಾವು ಈ ವರ್ಷ ಅಂತಂದರೆ ಏನು ಮುಂದಿನ ಯುಗಾದಿ ಹಬ್ಬದ ದಿನ
ನಾವು 83ನೇ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. 25/3/2025ನೇ ಭಾನುವಾರದಂದು ಶ್ರೀ ದೇವಿ ಮಹಾತ್ಮೆ ಅಥವಾ ರಕ್ತಬೀಜಾಸುರನ ವಧೆ ಎಂಬ ಬಯಲುನಾಟಕವನ್ನು ನಾವು ಅಭಿನಯಿಸ್ತಾ ಇದ್ದೀವಿ. ಇದು 83ನೇ ನಾಟಕ ಆಗ್ತಾ ಇದೆ, 83ನೇ ವರ್ಷದ ನಾಟಕ ಆಗ್ತಾ ಇದೆ. ಹಾಗೂ ಇನ್ನು 31/3/2025ನೇ ಸೋಮವಾರದಂದು ನಮ್ಮ ಗ್ರಾಮ ದೇವರಾದ ಶ್ರೀ ಕೆಂಪಮ್ಮ ದೇವರ ಏನು ತಿರುಗುಣಿ ಗಜೋತ್ಸವ ಅಂತ ಒಂದು ಉತ್ಸವ ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರೂ ಸಹ ಅದರ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ಪತ್ರಿಕಾಗೋಷ್ಠಿ ಮತ್ತು ಈ ಮಾಧ್ಯಮವನ್ನು ಒಂದು ಸಂಪರ್ಕ ಮಾಡಿರೋ ಉದ್ದೇಶ ಇಷ್ಟೇ. ಇದು ನಮ್ಮ ಕಾರ್ಯಕ್ರಮದ ಒಂದು ಭಾಗ ಆದರೆ